ದಾಂಡೇಲಿಯ ಬಸವೇಶ್ವರ ನಗರದಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಹಾಗೂ ವರ್ಧಂತಿ ಉತ್ಸವಕ್ಕೆ ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಾ ಇದೆ. ಫೆಬ್ರವರಿ 22ರಂದು ಸಂಜೆ 4 ಗಂಟೆಗೆ ಭವ್ಯ ಮೆರವಣಿಗೆಯ ಮೂಲಕ ಈ ವರ್ಧಂತಿ ಉತ್ಸವ ಹಾಗೂ ಪುನರ್ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ದೊರೆಯಲಿಕ್ಕಿದೆ. ಈಗಾಗಲೇ ದೇವಸ್ಥಾನದ ಮುಂಭಾಗದಲ್ಲಿಯೂ ಕೂಡ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲ ಕಾರ್ಯಗಳು ಭರದಿಂದ ಸಾಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಸ್ವಚ್ಛತೆಯ ವಿಚಾರ ಇರಬಹುದು, ಇನ್ನಿತರ ಈಗಾಗಲೇ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ರಸ್ತೆಯನ್ನು ಕೇಸರಿ ಪತಾಕೆಗಳಿಂದ ಅಲಂಕರಿಸಿರುವಂಥದ್ದನ್ನು, ಶೃಂಗರಿಸಿರುವಂಥದ್ದನ್ನು ನಾವು ಗಮನಿಸಬಹುದು. ಬಹುತೇಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಬ್ಯಾನರ್ ಬಂಟಿಂಗ್ಸ್ಗಳು ಕೂಡ ಶ್ರೀ ಸ್ವಾಮಿ ಸನ್ನಿಧಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ವರ್ಧಂತಿ ಉತ್ಸವದ ಬ್ಯಾನರ್ಗಳನ್ನು ನಾವು ಕಾಣಬಹುದಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ದೇವಸ್ಥಾನದ ಬಹುತೇಕ ಎಲ್ಲ ಕೆಲಸಗಳು ನಾಳೆಯ ವರ್ಧಂತಿ ಉತ್ಸವಕ್ಕೆ ಭರದಿಂದ ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಶ್ರೀ ಅಂಬಾಭವಾನಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಮಹಿಳಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಈ ಪುಣ್ಯ ಕಾರ್ಯಕ್ರಮದ ಯಶಸ್ಸಿಗಾಗಿ ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡಿದ್ದಾರೆ. ಸುಂದರವಾದಂತಹ ಈ ದೇವಾಲಯಕ್ಕೆ ಒಂದು ಹೊಸ ರೂಪವನ್ನು, ಹೊಸ ಆಯಾಮವನ್ನು, ಹೊಸ ಮೆರುಗನ್ನು ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕಳೆದ 28-30 ವರ್ಷಗಳಿಂದ ಇಲ್ಲಿ ಶ್ರೀ ಅಂಬಾಭವಾನಿ ದೇವರನ್ನು ಆರಾಧಿಸಿಕೊಂಡು ಪೂಜಿಸಿಕೊಂಡು ಬರಲಾಗ್ತಿದ್ದು, ದೇವಸ್ಥಾನದ ನವೀಕರಣ ಕಾರ್ಯ ಆಗಿರಲಿಲ್ಲ. ಕಳೆದ 28 ವರ್ಷಗಳಿಂದ ದೇವಸ್ಥಾನ ಪೂಜೆಗೆ ಪಾತ್ರರಾಗಿದ್ದರೂ ಕೂಡ ಬಹುತೇಕ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದ್ದವು. ಈ ವರ್ಷ, ಕಳೆದ ವರ್ಷದಿಂದ ಈ ದೇವಸ್ಥಾನದ ನವೀಕರಣಕ್ಕೆ ಸಂಬಂಧಪಟ್ಟಂತೆ, ಪುನರ್ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ದೇವಸ್ಥಾನದ ಟ್ರಸ್ಟ್ ಕಮಿಟಿಯು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ಕೆ ಇಳಿದಿರುವಂಥದ್ದನ್ನು ಗಮನಿಸಬಹುದು. ಗರ್ಭಗುಡಿ ಕೂಡ ಅತ್ಯಂತ ಸುಂದರ ರೀತಿಯಲ್ಲಿ, ಆಕರ್ಷಕವಾದಂಥ ರೀತಿಯಲ್ಲಿ ನಿರ್ಮಾಣಗೊಂಡಿದೆ. ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು, ಸದಸ್ಯರು, ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ದಾಂಡೇಲಿ ಹಾಗೂ ಹೊರಗಡೆಯ ಭಕ್ತಾಭಿಮಾನಿಗಳು ತನುಮನಧನದ ಸಹಕಾರವನ್ನು ನೀಡಿ ಈ ಪುಣ್ಯ ಕಾರ್ಯದ ಪುಣ್ಯ ಭಾಗಿಗಳಾಗಿದ್ದಾರೆ. ನಾಳೆ ಸಂಜೆ ಅಂದರೆ ಫೆಬ್ರವರಿ 22ರ ಸಂಜೆ 4 ಗಂಟೆಗೆ ಶ್ರೀ ಸ್ವಾಮಿ ಸನ್ನಿಧಿಯ ಕಳಶದ ಭವ್ಯ ಮೆರವಣಿಗೆ ನಡೆಯಲಿಕ್ಕಿದೆ. ಆ ಮೂಲಕವಾಗಿ 4 ದಿನಗಳವರೆಗೆ ನಡೆಯಲಿರುವಂತಹ ಈ ವರ್ಧಂತಿ ಉತ್ಸವ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ದೊರಕಲಿದೆ. ಒಟ್ಟಿನಲ್ಲಿ ಬಸವೇಶ್ವರ ನಗರದಲ್ಲಿ ಶ್ರೀ ಅಂಬಾಭವಾನಿ ದೇವಸ್ಥಾನದ ಈ ಪುಣ್ಯ ಪೂಜಾ ಕಾರ್ಯಕ್ರಮ, ವಾರ್ಷಿಕ ವರ್ಧಂತಿ ಉತ್ಸವ ಹಾಗೂ ಪುನರ್ ಪ್ರತಿಷ್ಠಾಪನೆಯ ಸಂಭ್ರಮ ಸಡಗರ ಇರುವಂಥದ್ದನ್ನು ನಾವು ಗಮನಿಸಬಹುದು. ಶ್ರೀ ಸ್ವಾಮಿಯ ಸನ್ನಿಧಿಯ ಗರ್ಭಗುಡಿಯ ಬಾಗಿಲ ಕೆಲಸ ಅಂತಿಮ ಹಂತದಲ್ಲಿ ಇರುವಂಥದ್ದನ್ನು ನಾವು ಈ ದೃಶ್ಯದಲ್ಲಿ ಕಾಣಬಹುದು. ಸುಂದರವಾದಂಥ ಕೆಲಸಗಳು ಕೂಡ ಆಗಿರುವಂಥದ್ದನ್ನು, ಹಳೆಯ 28-30 ವರ್ಷಗಳ ಹಳೆಯ ದೇವಸ್ಥಾನ, ಈ ದೇವಸ್ಥಾನಕ್ಕೆ ಹೊಸ ಆಯಾಮ, ಹೊಸ ಒಂದು ಮೆರುಗನ್ನು ತಂದುಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕಳೆದ ಹಲವಾರು ತಿಂಗಳಿನಿಂದ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದಿಯಾಗಿ ಪದಾಧಿಕಾರಿಗಳು ತುಂಬ ಹೃದಯದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಫಲಶ್ರುತಿಯಾಗಿ ಇವತ್ತು ಶ್ರೀ ಸ್ವಾಮಿಯ ಸನ್ನಿಧಿ ಪುನರ್ ಪ್ರತಿಷ್ಠಾಪನೆಗೆ, ವರ್ಧಂತಿ ಉತ್ಸವಕ್ಕೆ ಅಣಿಯಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ದೇವಸ್ಥಾನದ ಮುಂಭಾಗದ ಬಾಗಿಲು ಕೂಡ
ಬಹುತೇಕ ಅದರ ಕೆಲಸ ಕೂಡ ಮುಗಿದಿದೆ. ನಾಳೆಯಿಂದ 4 ದಿನಗಳವರೆಗೆ ಶ್ರೀ ಅಂಬಾಭವಾನಿ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜಾರಾಧನೆಗಳೊಂದಿಗೆ ವರ್ಧಂತಿ ಉತ್ಸವ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯ ನಡೆಯಲಿದೆ. ಶ್ರೀ ಅಂಬಾಭವಾನಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಶುರುವಾಗಿ 108 ದಿವಸದೊಳಗೆ ಜೀರ್ಣೋದ್ಧಾರ ಕಾರ್ಯ ಮುಗಿಸಿ ನಾವು ದೇವಿಯ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 22/2/24ರಂದು ದೇವಸ್ಥಾನದ ಗೋಪುರದ ಕಳಸದ ಮೆರವಣಿಗೆ ಈಶ್ವರ ದೇವಸ್ಥಾನದಿಂದ ಶ್ರೀ ಅಂಬಾಭವಾನಿ ದೇವಸ್ಥಾನದವರೆಗೆ ಇರುತ್ತದೆ. ಹಾಗೂ 23ನೇ ತಾರೀಕು ಹೋಮ ಹವನಗಳ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ನೆರವೇರಿಸಲಾಗುತ್ತದೆ. 24ನೇ ತಾರೀಕು ಶ್ರೀ ಅಂಬಾಭವಾನಿಯ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುತ್ತದೆ. 25ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಮಹಾಚಂಡಿಕಾ ಯಾಗ ಹಾಗೂ 12:15ಕ್ಕೆ ಅನ್ನ ಸಂತರ್ಪಣೆ ಇರುತ್ತದೆ. ಭಕ್ತಾದಿಗಳೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಸ್ಥಾನದ ಎಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಅಂಬಾಭವಾನಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಶ್ರೀ ಅಂಬಾಭವಾನಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ.